ಗುರುಗಳೇ, ಇವರು ನರಹರಿ ಬ್ರಹ್ಮಶಾಸ್ತ್ರಿಗಳು, ಕಾಶಿಯಿಂದ ಬಂದಿದ್ದಾರೆ. ಪರಮ ಪೂಜ್ಯ ಗುರುಗಳು ಈರುವರೆಗೂ ಪ್ರಣಾಮಗಳು. ಶ್ರೀಹರಿ. ಶ್ರೀಹರಿ. ಧನ್ಯೋಸ್ಮಿ. ನಾವು ಜ್ಞಾನದಾಹಿಗಳು. ಶ್ರೀಮಠದ ಆಶ್ರಯದಲ್ಲಿರುವ ಮಹಾನ್ ಪಂಡಿತರ ಜೊತೆಗೆ ವಾಕ್ ಸೆಣಸಾಟ ಮಾಡಿ ಜ್ಞಾನ ವೃದ್ಧಿ ಮಾಡಿಕೊಳ್ಳಬೇಕೆಂದು ಬಂದಿದ್ದೇವೆ. ತಾವು ಅದಕ್ಕೆ ಅವಕಾಶ ಮಾಡಿಕೊಡಬೇಕು. ಪಂಡಿತರೇ, ವಿದ್ಯೆ ಶ್ರೀಗಂಧದಂತೆ. ಅದನ್ನು ತೆಗೆದಾಗಲೇ ಘಮವು ಪಸರಿಸೋದು. ಪಂಡಿತರಲ್ಲಿ ಪ್ರಶ್ನೋತ್ತರಗಳ ಚರ್ಚೆ ಆದಾಗಲೇ ವಿಚಾರಗಳು ಜನಸಾಮಾನ್ಯರಿಗೆ ಪ್ರಚಾರ ಆಗೋದು. ಇದಕ್ಕೆ ನಮ್ಮ ಸಂಪೂರ್ಣ ಸಮ್ಮತಿ ಇದೆ. ಪಂಡಿತ್ರೆ, ವೆಂಕಟನಾಥ ಬಂದಿದ್ರೆ ಖಂಡಿತ ಅವಕಾಶ ಮಾಡಿಕೊಡ್ತೀವಿ. ಸದ್ಯದಲ್ಲಿ ಆತ ಮಠದಲ್ಲಿಲ್ಲ. ಆತ ಬರೋವರೆಗೂ ಮಠದ ಬಿಡಾರದಲ್ಲಿ ತಮಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆ ಪಂಡಿತರು ಮಠದಲ್ಲಿದ್ದಾರಂತೆ ಇವರೇ ಹೇಳಿದ್ರಲ್ಲ. ಯಾರು? ನಾರಾಯಣಾಚಾರ್ಯರೇ? ಅವರಲ್ಲ ಗುರುಗಳೇ. ಪಾಪ, ಅವರು ಮಠದ ವಿದ್ವಾಂಸರ ಮುಂದೆ ಇರಲಿ, ಸಾಮಾನ್ಯರ ಮುಂದೆನೂ ಬಾಯಿ ಬಿಡದೆ ಮೂಕರಾಗಿದ್ದಾರೆ. ಊಟ ಉಪಹಾರಗಳನ್ನು ಕೇಳದೆ ಯಾವಾಗಲೂ ಅಧ್ಯಯನದಲ್ಲೇ ನಿರತರಾಗಿರುತ್ತಾರೆ. ಅಂತಹ ಮೌನಿಗಳನ್ನು ಇಂತಹ ಮಹಾನ್ ಪಂಡಿತರ ಮುಂದೆ ತಂದು ನಿಲ್ಲಿಸೋದು ಸಮಂಜಸ ಅಲ್ವೇನೋ? ಮತ್ತೆ ಇನ್ಯಾವ ಪಂಡಿತರನ್ನ ಇವರ ಮುಂದೆ ನಿಲ್ಲಿಸಿದ್ರೆ ಸಮಂಜಸವೆನಿಸುತ್ತೆ? ಗುರುಗಳೇ, ಈ ಪಂಡಿತರನ್ನು ಎದುರಿಸೋದಿಕ್ಕೆ ನಮ್ಮ ಗುರುಗಳಾದ ಭೋಗೇಂದ್ರ ಆಚಾರ್ಯರಿಗೆ ಅವಕಾಶ ಮಾಡಿಕೊಡ್ಬೇಕು. ಹೌದು ಗುರುಗಳೇ, ನಮ್ಮ ಭೋಗೇಂದ್ರಾಚಾರ್ಯರು ಈ ಪಂಡಿತರ ತೇಜೋಭಂಗ ಮಾಡಿ ಶ್ರೀಮಠದ ಗೌರವವನ್ನು ಎತ್ತಿ ಹಿಡಿಯೋದು ಖಚಿತ. ತಮ್ಮ ಗುರುಗಳಾದ ಭೋಗೇಂದ್ರಾಚಾರ್ಯರು ಇದಕ್ಕೆ ಸಮ್ಮತಿಸಿದ್ದಾರೆಯೋ? ಗುರುಗಳೇ, ಅವರು ಸದಾ ಬೇಟೆಗಾಗಿ ಸಿದ್ಧವಾಗಿರೋ ಸಿಂಹದ ಹಾಗೆ. ಸಮುದ್ರ ಆದರೂ ತನ್ನಲ್ಲಿ ಅಲೆಗಳನ್ನು ಸೃಷ್ಟಿಸಲು ಗಾಳಿಯ ನೆರವನ್ನು ಪಡಿಬೇಕು. ಆದರೆ ನಮ್ಮ ಗುರುಗಳಿಗೆ ಯಾವ ಸಿದ್ಧತೆಯೂ ಬೇಡ. ಯಾರ ಅಹಂಕಾರ ಆದರೂ ನಿಂತ ಜಾಗದಲ್ಲೇ ಭಂಗ ಮಾಡ್ತಾರೆ. ದಯಮಾಡಿ ತಾವು ಅನುಮತಿ ನೀಡಬೇಕು. ತಾವು ಒಪ್ಪಿದ್ರೆ ಈಗಲೇ ಸ್ಪರ್ಧೆ ಆರಂಭಿಸ್ಬೋದು. ಹಾಗೆ ಆಗಲಿ.